ಮಹಾಕಾಲ, ಜೈ ಮಹಾಕಾಲ. ಬನ್ನಿ ಗುರುಗಳೇ, ನೀವು ಬಂದು ತುಂಬ ಸಂತೋಷ ಆಯಿತು. ಎಲ್ಲರೂ ಬನ್ನಿ, ಗುರುಗಳ ಆಶೀರ್ವಾದ ತಗೊಳ್ಳಿ. ಬಾಬಾ, ವಿಷ್ಣು, ಮದುವೆ ಕಾರ್ಯ ಎಲ್ಲ ಹೇಗೆ ನಡೀತಾ ಇದೆ? ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಂಗವಾಗಿ ನೆರವೇರ್ತಾ ಇದೆ ಬಾಬಾ. ನಿಮ್ಮನ್ನೆಲ್ಲ ನೋಡಿರೋ ಆಗಿದೆಯಲ್ಲ. ಹೌದು ಬಾಬಾ, ನೀವು ಹಿಂದೆ ಒಮ್ಮೆ ನಮ್ಮ ಮನೆಗೆ ಬಂದಿದ್ರಿ. ಹೌದಾ ಬಾಬಾ? ಇವರು ವಿಕ್ರಮ್ ಅಂತ ನಮ್ಮ ಬೀಗರಾಗ್ತಾ ಇರೋರು. ವಿಕ್ರಮ್ ಅವರೇ, ಇವರು ಭೈರವ್ ಬಾಬಾ. ನಾನೊಮ್ಮೆ ವಧುವನ್ನು ನೋಡಬೇಕು, ಆಗ್ಬಹುದಾ? ಯಾಕೆ ಬಾಬಾ, ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ತಾಯಿ, ಮದುವೆ ಹುಡುಗಿನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಅಷ್ಟೇ. ಧಾರಾಳವಾಗಿ ನೋಡಿ ಬಾಬಾ. ನಾನು ಅಷ್ಟರಲ್ಲಿ ಸರೋಜಂಗೆ ಮುಂದಿನ ಕೆಲಸಗಳಿಗೆಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ, ನೀವು ಮುಂದುವರಿಸಿ. ವಿಷ್ಣು, ರುದ್ರ, ನಡೀರಿ. ಕಾನಿಷ್ಕ, ನಾಗಿಣಿ ಮದುವೆ ಆಗ್ತಾ ಇದೆ. ಎಲ್ಲಿ ಬಾಬಾ? ಹೇಗೆ ಗೊತ್ತಾಯ್ತು? ನನಗೆ ಸೂಚನೆ ಬಂದಿದೆ ಕಾನಿಷ್ಕ, ಈ ಮದುವೆ ಹೆಣ್ಣೆ ನಾಗಿಣಿ ಅಂತ. ಅದಕ್ಕೆ ಬಂದಿದ್ದೀನಿ. ವಿಚಾರ ತಿಳಿದಿರಲಿ, ನೀನ್ ಯಾರು ಅಂತ ಇಲ್ಲಿರೋರಿಗೆ ಯಾರಿಗೂ ಗೊತ್ತಾಗಬಾರ್ದು. ಹುಷಾರು. ಸರಿ ಬಾಬಾ. ನಮಗೆ ಆಶೀರ್ವಾದ ಮಾಡಿ ಬಾಬಾ. ವಿಷ್ಣು, ರುದ್ರ, ನಡೀರಿ. ನಾನು ಬಂದಿದ್ದ ಕೆಲಸ ಮುಗಿತು. ಬಾಬಾ, ಏನಾಯ್ತು ಬಾಬಾ? ಏನಾದರೂ ಗೊತ್ತಾಯ್ತಾ ಬಾಬಾ? ವಿಷ್ಣು, ರುದ್ರ, ಅವಳು ನಾಗಿಣಿಯಲ್ಲ, ಸಾಮಾನ್ಯವಾದ ಮನುಷ್ಯಳು. ನೀವು ನಿರಾತಂಕವಾಗಿ ಮದುವೆನ ಮುಂದುವರಿಸಿ. ಆದ್ರೆ ಬಾಬಾ, ಮತ್ತೆ ನಮಗಲ್ಲಿ ಸಿಕ್ಕ ಸೂಚನೆಗಳು? ಅದೇ ನನಗೂ ಅರ್ಥ ಆಗ್ತಿಲ್ಲ ರುದ್ರ. ಅಲ್ಲಿ ನನಗೆ ಸಿಕ್ಕ ಸೂಚನೆಗಳು ಇಲ್ಲಿರೋದು ನಾಗಿಣಿನೇ ಅಂತ ಅನುಮಾನನ ಹುಟ್ಟಾಕಿದಂತೂ ಸತ್ಯ. ಆದರೆ ಅದು ಹೇಗೆ ನನ್ನ ಎಣಿಕೆ ತಪ್ಪಾಯ್ತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ತಪ್ಪಿಸ್ಕೊಬಿಟ್ಟು ಆ ನಾಗಿಣಿ
ಇರಲಿ, ನೀವು ನಿರಾತಂಕವಾಗಿ ಮದುವೆನ ಮುಂದುವರಿಸಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಶುಭವಾಗಲಿ. ಜೈ ಮಹಾಕಾಲ. ಅಣ್ಣ, ಅಮೃತನೇ ನಾಗಿಣಿ ಯಾಕಾಗಿರಬಾರ್ದು ಅಂತ ಬಾಬಾ ಕೇಳಿದಾಗ ಜೀವನೇ ಬಾಯಿಗೆ ಬಂದಂಗಾಗಿತ್ತು ಅಣ್ಣ. ಹೌದು ರುದ್ರ, ಅನುಮಾನ ಇದ್ದಾಗ ನಿಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಯಾರಿಗೆ ಗೊತ್ತು, ಅಮೃತನೇ ನಾಗಿಣಿ ಆಗಿರೋ ಸಾಧ್ಯತೆ ಇರ್ಬೋದಾಗಿತ್ತು ಅಲ್ವಾ? ಸದ್ಯ ಅನುಮಾನ ಈ ಹಂತದಲ್ಲಿ ಪರಿಹಾರ ಆಗಿದ್ದು ಒಳ್ಳೆಯದಾಯಿತು. ಇನ್ನು ಮುಂದೆ ಮದುವೆ ಕೆಲಸನ ನೆಮ್ಮದಿಯಾಗಿ ಮಾಡಬಹುದು. ಹ್ಞೂ ಅಣ್ಣ, ಈಗ ಮನ್ಸಿಗೆ ನೆಮ್ಮದಿ. ಗೊತ್ತಾಗ್ತಾ ಇದೆ. ಅರ್ಜುನ ಕರ್ಕೊಂಡು ಬಾ. ಶಾಸ್ತ್ರಗಳೆಲ್ಲ ಮುಂದುವರಿಸ್ಬೇಕಲ್ಲ, ನಾನು ಹೋಗಿರ್ತೀನಿ. ಸರಿ ರುದ್ರ. ಜೈ ಮಹಾಕಾಲ. ಕಾಲ ಭೈರವ, ಈ ಭೈರವ ನಿನ್ನ ಭಕ್ತ, ದಾಸಾನುದಾಸ. ಇಂಥವನ ಮೇಲೆ ನಿನಗೇಕೆ ಕೋಪ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ಯಾಕೆ ಈ ಭೈರವನ ದಿಕ್ಕನ್ನು ತಪ್ಪಿಸ್ತಾ ಇದೀಯಾ? ನೀನೇ ತಾನೇ ಅಲ್ಲಿ ನಾಗಿಣಿ ಮದುವೆ ನಡೀತಾ ಇದೆ ಅನ್ನೋ ಸೂಚನೆ ಕೊಟ್ಟಿದ್ದು. ಆದ್ರೆ ಅಲ್ಲಿ ಹೋದ್ಮೇಲೆ ಏನಾಯ್ತು? ನನ್ನ ಶಕ್ತಿಯ ಬಗ್ಗೆ ನನಗೆ ಅನುಮಾನ ಬರೋ ಹಾಗೆ ಮಾಡ್ತೀನಿ. ಯಾಕೆ ಯಾಕೆ ಭೈರವ, ಯಾಕೆ ಯಾಕೆ ಹೀಗೆ ಮಾಡ್ತಾ ಇದೀಯಾ? ಅಲ್ಲಿದ್ದಿದ್ದು ನಾಗಿಣಿ ಅಲ್ಲ, ಮತ್ಯಾಕೆ ನೀನ್ ನನ್ನಲ್ಲಿ ಕಳಿಸ್ದೆ? ನಾಗಮಣಿನ ಪಡ್ಕೊಳ್ಳೋ ಹೋರಾಟಕ್ಕೆ ಆದೇಶ ನೀನೇ ತಾನೇ ನನಗೆ ಕೊಟ್ಟಿದ್ದು. ನಾಗಮಣಿನ ಪಡ್ಕೊಳ್ಳೋ ಆಸೆನೂ ನೀನೇ ತಾನೇ ಹುಟ್ಟಿದ್ದು. ನಾಗಮಣಿನ ಪಡ್ಕೊಳ್ಳೋ ನನ್ನ ಪ್ರತಿಯೊಂದು ಹೆಜ್ಜೆಲೂ ಕೂಡ ಸೋಲು 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 ಸೋಲನ್ನೇ ಕರುಣಿಸ್ತಾ ಇದೆಯಲ್ಲ ತಂದೆ. ಯಾಕೆ ಯಾಕೆ ಮತ್ಯಾಕಪ್ಪ ಈ ಭೈರವನ ಮೇಲೆ ನಿನಗೆ ಕೋಪ? ನಾನು ಮಾಡಿದ ಉಪಾಸನೆಯಲ್ಲಿ ಏನಾದರೂ ಲೋಪ ಇದೆಯಾ? ಈಗಷ್ಟೇ ನನ್ನ ಪೂರ್ವಜರ ಮೇಲೆ ನೀನಿಟ್ಟ ಶಾಪ ಪರಿಹರಿಸಿಕೊಂಡು ನಾನು ಹೊಸ ಸಿದ್ಧಿಗಳನ್ನ ಪಡ್ಕೊಳ್ತಾ ಇದ್ದೀನಿ. ಯಾಕೆ ನನ್ನ ಪ್ರಯತ್ನಕ್ಕೆ ಭಂಗ ತರ್ತಾ ಇದೆಯಾ ಹೇಳು? ಈ ದಾಸನ ಸೇವೆಯಲ್ಲಿ ಏನಾದರೂ ಕೊರತೆ ಇದೆಯಾ? ಹೇಳು ತಂದೆ, ಹೇಳು. ಅಥವಾ ಈ ಭೈರವನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೆಯಾ ತಂದೆ? ಮಾಡು, ನೋಡ್ತಾ ಇರು ಈ ಭೈರವ ಹೇಗ್ ನಿನಗೆ ಸೆಡ್ಡು ಹೊಡಿತಾನೆ ಅಂತ. ಇವತ್ತು ರಾತ್ರಿ ಆ ನಾಗಲೋಕದವ್ರನ್ನ ನಾನು ಬಲಿ ತಗೊಳ್ತೇನೆ. ಇದು ನನ್ನ ಶಪಥ. ನಾನು ಹೇಳಿದ ಹಾಗೆ ಮಾಡದೆ ಹೋದ್ರೆ ನಾನು ಅಲ್ಲಿ ನಿನ್ನ ಮೇಲೆ ಪ್ರಮಾಣ ಮಾಡಿ ಅಗ್ನಿ ಪ್ರವೇಶ ಮಾಡಿ ಆತ್ಮಾಹುತಿ ಮಾಡಿಕೊಳ್ಳುತ್ತೇನೆ. ಇದು ನಿನ್ನ ಮೇಲೆ ಪ್ರಮಾಣವಾಗಿ ಹೇಳುತ್ತಿರೋದು. ಅಜ್ಜಿ, ಹೋಗೆ ದೂರ. ಅಜ್ಜಿ ಅಂತೆ ಅಜ್ಜಿ. ಯಾಕೆ ದೂರ ತಳ್ತಿದ್ದೀರಾ? ನಿನ್ನಂತ ಎರಡು ತಲೆ ಅವನ ಹತ್ರ ಬಿಟ್ಕೊಳಕ್ಕಾಗತ್ತಾ?